ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ ಬೆಳಿಗ್ಗೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. 9:30 ಆಗಿದೆ. ಟೀ ಅಷ್ಟೇ ಮುಗಿಸಿದ್ದೀನಿ, ಇನ್ನು ಯಾವ ಕೆಲಸ ಕೂಡ ಆಗಿಲ್ಲ. ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಿನ್ನೆಯಿಂದ ಯಾಕೋ ಗೊತ್ತಿಲ್ಲ, ತುಂಬ ತಲೆನೋವಿದೆ, ಹಾಗಾಗಿ ಕಣ್ಣೆಲ್ಲ ಒಂಥರ ಆಗಿದೆ. ತಲೆಗೆ ಎಣ್ಣೆ ಹಾಕಿಲ್ಲ ಅಂತನೋ ಏನೋ ಗೊತ್ತಿಲ್ಲ, ತಲೆನೋವು ಶುರುವಾಗ್ಬಿಟ್ಟಿದೆ ನಿನ್ನೆಯಿಂದ. ಇನ್ನೂ ಕೂಡ ಕಡಿಮೆ ಆಗಿಲ್ಲ, ಕಣ್ಣೆಲ್ಲ ಒಂಥರ ಆಗಿದೆ. ಹಾಗೆಯೇ ನಾನು ನಿನ್ನೆ ಹಾಕಿರೋ ವಿಡಿಯೋಗೆ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರು. ಅಮ್ಮನ ಮನೆ ವ್ಲಾಗಿಗೆ ತುಂಬ ಖುಷಿ ಆಯಿತು. ಇನ್ನು ತುಂಬ ಜನ ಕೇಳ್ತಾ ಇದ್ರು, ಆ ಕಡೆ ಅಮ್ಮನ ಮನೆಯಿಂದ ತುಂಬ ವ್ಲಾಗ್ಸನ್ನು ಮಾಡಿ ಅಂತ. ನಾನು ಯಾವತ್ತಾದರೂ ಅಲ್ಲಿ ತುಂಬ ದಿನ ಇರೋದಕ್ಕೆ ಹೋದವಾಗ ಅಮ್ಮನ ಮನೆಯಲ್ಲಿ ಸುತ್ತಮುತ್ತಲಿರುವಂಥ ನಮ್ಮ ತೋಟಗಳು ಅವನ್ನೆಲ್ಲ ವ್ಲಾಗನ್ನು ಮಾಡ್ತೀನಿ. ಇಷ್ಟು ಬೇಗ ಅಂತೂ ಹೋಗೋದಿಲ್ಲ. ಇನ್ನು ಮೇ ತಿಂಗಳಲ್ಲಿ ಉಳಿಯೋದಕ್ಕೆ ಹೋದರೆ ನಾನು ಅಮ್ಮನ ಮನೆ ವ್ಲಾಗನ್ನು ಕೂಡ ಮಾಡಿ ಹಾಕ್ತೀನಿ. ತುಂಬ ಜನ ಮೊನ್ನೆ ವ್ಲಾಗ್ ಹಾಕಿದವಾಗ ನನಗೆ ವಿಶ್ ಮಾಡಿ ಅಂತ ಹೇಳಿದರು. ಅವರ ನೇಮನ್ನೇ ಆ್ಯಡ್ ಮಾಡಿಲ್ಲ ಕಮೆಂಟ್ಸಲ್ಲಿ, ಹಾಗಾಗಿ ನನಗೆ ವಿಶ್ ಮಾಡೋದಕ್ಕೆ ಆಗಿಲ್ಲ. ಬರ್ತ್ಡೇ ವಿಶ್ ಇತ್ತು, ಯಾರ್ಯಾರು ವಿಶ್ ಮಾಡೋದಕ್ಕೆ ಹೇಳಿದ್ದೀರೋ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿ, ಯಾರು ಬರ್ತ್ಡೇ ಇದೆ ಅಂತ. ಇಲ್ಲ ಅಂತಂದರೆ ನನಗೆ ಗೊತ್ತಾಗಲ್ಲ. ಮೊನ್ನೆ ನಾನೊಂದು ವ್ಲಾಗ್ ಮಾಡಿಟ್ಟಿದ್ದೆ, ನಮ್ಮೂರ ಕಡೆ ಮಾಡುವಂಥ ಮೀನು ಸಾಂಬಾರನ್ನು ಮಾಡೋದನ್ನು ತೋರಿಸಿ ಅಂತ ತುಂಬ ಜನ ಕೇಳಿದರು. ಹಾಗಾಗಿ ನಾನು ವಿಡಿಯೋ ಮಾಡಿಟ್ಟಿದ್ದೀನಿ. ಇವಾಗ ನಮ್ಮೂರ ಕಡೆ ಮಾಡುವಂಥ ಮೀನು ಸಾಂಬಾರು ವಿಡಿಯೋನ ಹಾಕ್ತೀನಿ, ನೀವು ನೋಡ್ಕೊಂಡು ಬನ್ನಿ. ನಾನಿವತ್ತು ಮಾಡ್ತಾ ಇರೋ ಮೀನು ಸಾಂಬಾರು ಬಂದುಬಿಟ್ಟು ಬೆಳ್ಳಂಜಿ ಮೀನು ಸಾರು. ನಮ್ಮ ಕಡೆ ಆ ಮೀನಿಗೆ ಬೆಳ್ಳಂಜಿ ಅಂತಾರೆ, ನಿಮ್ಮ ಕಡೆ ಏನು ಹೇಳ್ತಾರೋ ಅಂತ ಗೊತ್ತಿಲ್ಲ. ತೆಂಗಿನಕಾಯಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ, ಹಾಗೆಯೇ ಟರ್ಮರಿಕ್ ಪೌಡರ್, ಸ್ವಲ್ಪ ಕೊತ್ತಂಬರಿ ಬೀಜನ ಹುರಿದಿಟ್ಕೊಂಡಿದ್ದೀನಿ. ಎಣ್ಣೆಲಿ ಹಾಕಿ ಫ್ರೈ ಮಾಡಿಲ್ಲ, ಹಾಗೆಯೇ ಫ್ರೈ ಮಾಡಿದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ ಮತ್ತು ಬಡ ಸೊಪ್ಪು ಕಾಳು ಅಂತ ಹೇಳ್ತೀವಲ್ವ, ಅದನ್ನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಹಾಗೆಯೇ ಖಾರಕ್ಕೆ ಒಣಮೆಣಸಿನ್ಕಾಯಿ, ಈರುಳ್ಳಿ, ಹಾಗೆಯೇ ಬೆಳ್ಳುಳ್ಳಿ. ನಮ್ಮ ಕಡೆ ಖಾರಕ್ಕಿಂತ ನಾವು ಒಣಮೆಣಸಿನ್ಕಾಯಿ ಬಳಸೋದೇ ಜಾಸ್ತಿ, ಹಾಗಾಗಿ ನಾನು ಒಣಮೆಣಸಿನ್ಕಾಯನ್ನು ತೆಗೆದುಕೊಂಡಿದ್ದೀನಿ. ಆಮೇಲೆ ಹುಳಿಗೆ ಹುಣಸೆ ಹಣ್ಣು. ಕೆಲವರು ಟೊಮೆಟೊ ಹಾಕ್ತಾರೆ, ನಮ್ಮ ಕಡೆ ನಾವು ಟೊಮೆಟೊ ಹಾಕಲ್ಲ, ಅದಕ್ಕೋಸ್ಕರ ನಾನು ಹುಣಸೆ ಹಣ್ಣನ್ನೇ ತೆಗೆದುಕೊಂಡಿದ್ದೀನಿ. ಇವಾಗ ನಾನು ರುಬ್ಬೋದಕ್ಕೆ ಮೊದಲಿಗೆ ತೆಂಗಿನಕಾಯಿ, ಧನಿಯಾ ಬೀಜ ಹಾಗೂ ಸೋಂಪು ಕಾಳು, ಜೀರಿಗೆ, ಒಣಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಹುಣಸೆ ಹಣ್ಣೆಲ್ಲ ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ರುಬ್ಬೋದು ಇದೇ ಕಲ್ಲಿನಲ್ಲೇ, ಗ್ರೈಂಡರಲ್ಲೇ. ಮಿಕ್ಸಿಗಿಂತಲೂ ಟೇಸ್ಟಿ ಕೊಡುತ್ತೆ ಇದರಲ್ಲಿ ರುಬ್ಬಿದ್ರೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಮಸಾಲೆ ರುಬ್ಬೋದು. ಹಾಗೆಯೇ ಇವಾಗ ಸ್ವಲ್ಪ ರುಬ್ಬಿದ ಮೇಲೆ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿದ್ದೆ. ಇಲ್ಲ ಅಂತಂದ್ರೆ ಅದು ರುಬ್ಕೊಂಡು ಬರಲ್ಲ ಅನ್ನೋಕ್ಕೋಸ್ಕರ ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿದ್ದೀನಿ. ಇವಾಗ ಈ ಹುಣಸೆ ಹಣ್ಣನ್ನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಅದಾದ ನಂತರ ನಾನು ತೆಗೆದುಕೊಂಡಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ರುಬ್ಬೋದಕ್ಕೆ ಸೇರಿಸಿದ್ದೀನಿ. ಅಷ್ಟರಲ್ಲಿ ನಾನು ಮೀನನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಎಲ್ರಿಗೂ ಸಾಮಾನ್ಯವಾಗಿ ಮೀನು ತಿನ್ನೋರಿಗೆ ಮೀನು ಕ್ಲೀನ್ ಮಾಡೋದು ಗೊತ್ತಿರುತ್ತೆ ಅನ್ನೋಕ್ಕೋಸ್ಕರ ನಾನು ಇದನ್ನು ವಿಡಿಯೋ ಮಾಡಿಲ್ಲ. ಇದಕ್ಕೆ ನಮ್ಮ ಕಡೆ ಬೆಳ್ಳಂಜಿ ಮೀನು ಅಂತ ಹೇಳ್ತಾರೆ, ನಿಮ್ಮ ಕಡೆಯಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈ ಮೀನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ಮೀನು. ನಮ್ಮ ಕಡೆ ಬಾಣಂತಿ ಇರಲ್ಲ, ಆದರೆ ಈ ಮೀನು ಸಾಂಬಾರು ಹಾಕ್ತಾರೆ. ಬಂಗಡೆ ಮೀನು ಅದೆಲ್ಲ ಹಾಕೋದಿಲ್ಲ, ಪಥ್ಯದ ಮೀನು ಅಂತ ಹೇಳ್ತಾರೆ ನಮ್ಮ ಕಡೆ ಈ ಮೀನಿಗೆ. ಇವಾಗ ನಾನು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡೋದಕ್ಕೋಸ್ಕರ. ಇವಾಗ ನಾನು ಒಂದು ಈರುಳ್ಳಿಯನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಣ್ಣ ತಿರುಗಿದ ಮೇಲೆ ಇದಕ್ಕೆ ನಾನು ರುಬ್ಬೋದಕ್ಕೆ ಮಸಾಲೆ ಹಾಕ್ತೀನಿ. ಇವಾಗ ನಾನು ರುಬ್ಬಿಟ್ಕೊಂಡಂಥ ಮಸಾಲೆನ ಗಂಟು ಆಗದೆ ಇದ್ದಾಗೆ ತಿರುಗ್ಕೊಳ್ತಾ ಇದ್ದೀನಿ. ಇವಾಗ ನಾನು ಆನಿಯನ್ ಫ್ರೈ ಮಾಡಿದ ಪಾತ್ರೆಗೆ ಈ ಮಸಾಲೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀನು ಸಾಂಬಾರು, ನಮ್ಮೂರ ಕಡೆ ಮಾಡ್ತಾರೆ. ನೀವು ಕೂಡ ಇಷ್ಟ ಆಗಿದ್ದಲ್ಲಿ ಒಮ್ಮೆ ಟ್ರೈ ಮಾಡ್ಬೋದು. ಹಾಗೆಯೇ ಒಂದು ಸ್ವಲ್ಪ ನೀರು ಬೇಕು ಅಂತ ಅನಿಸಿತು. ತುಂಬ ಗಟ್ಟಿಯಾಗಿದೆ ಮಸಾಲೆ ಅನ್ನೋಗೋಸ್ಕರ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನಾನು ಸ್ವಲ್ಪ ಉಪ್ಪನ್ನು ಹಾಕಿ
ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು ಬಳಸೋದು ಕಲ್ಲುಪ್ಪು. ನಿಮಗೆ ಯಾವ ಉಪ್ಪು ಬೇಕು, ನೀವು ಯಾವ ಉಪ್ಪನ್ನು ಉಪಯೋಗಿಸ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಇವಾಗ ನಾನು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ಮಸಾಲೆ ಚೆನ್ನಾಗಿ ಕುದೀಲಿ. ಈ ಮೀನು ತುಂಬಾ ಸೂಕ್ಷ್ಮ. ನಾವು ಇವಾಗಲೇ ಹಾಕ್ಕೊಂಡ್ಬಿಟ್ರೆ ಅದು ಎಲ್ಲನೂ ಪೀಸ್ ಆಗೋಗ್ಬಿಡುತ್ತೆ, ಮೀನೇ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಕುದೀತಾ ಇದೆ, ನೀವು ನೋಡ್ತಾ ಇರ್ಬೋದು. ಇವಾಗ ನಾನು ಈ ವಿಡಿಯೋನ ಸಂಡೇ ಮಾಡಿಟ್ಟಿದ್ದೆ, ಇನ್ನೂ ಹಾಕಿರಲಿಲ್ಲ. ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ನಿಮ್ಮೂರ ಕಡೆ ಹೇಗೆ ಮೀನು ಸಾರು ಮಾಡ್ತಾರೆ, ಒಮ್ಮೆ ತೋರಿಸಿ ನಮಗೂ ಕೂಡ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಮೀನು ಸಾಂಬಾರನ್ನು ಕೂಡ ಬೇಕಾದರೆ ಮಾಡೋದನ್ನು ತೋರಿಸ್ತೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಕಾಮೆಂಟ್ಸಲ್ಲಿ ತಿಳಿಸಬಹುದು. ಇವಾಗ ಚೆನ್ನಾಗಿ ಕುದೀತಾ ಇದೆ ಮೀನು ಸಾಂಬಾರು. ಮೀನು ಹಾಕಿಲ್ಲ, ಮಸಾಲೆ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ನಿಮ್ಮೂರ ಕಡೆ ಎಲ್ಲ ಹೇಗೆ ಮೀನು ಸಾಂಬಾರು ಮಾಡ್ತೀರಾ ಅಂತ ನನಗೂ ಕೂಡ ಕಾಮೆಂಟಲ್ಲಿ ತಿಳಿಸಿ. ನನ್ನ ಹಸ್ಬೆಂಡ್ ಅಷ್ಟೊಂದು ಇಷ್ಟಪಡಲ್ಲ ಮೀನು ಸಾಂಬಾರೆಲ್ಲ, ಹಾಗಾಗಿ ನಮ್ಮ ಮನೇಲಿ ನಾವು ಮಾಡೋದಿಲ್ಲ, ತುಂಬ ಕಡಿಮೆ. ಇವಾಗ ಮೀನನ್ನೆಲ್ಲ ಸಾಂಬಾರಿಗೆ ಹಾಕ್ತಾಯಿದ್ದೀನಿ, ಇನ್ನೊಮ್ಮೆ ವಾಶ್ ಮಾಡಿಬಿಟ್ಟು. ಇದು ಬೇಗನೆ ಹಾಕ್ಕೊಂಡ್ಬಿಟ್ರೆ ಮೀನೆಲ್ಲ ಪೀಸ್ ಆಗೋಗ್ಬಿಡುತ್ತೆ ಅಂತ ಮಸಾಲೆ ಕುದ್ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಸಣ್ಣ ಹುರಿನಲ್ಲೇ ಕುದಿಸ್ಕೊಳ್ತೀನಿ, ಇಲ್ಲ ಅಂತಂದರೆ ಮೀನೆಲ್ಲ ಪೀಸ್ ಆಗೋಗ್ಬಿಡುತ್ತೆ ತುಂಬ ದೊಡ್ಡ ಹುರಿನಲ್ಲಿ ಇಟ್ಟರೆ. ಮತ್ತು ಇದಕ್ಕೆ ಇನ್ನೇನು ಸೇರಿಸಿಲ್ಲ. ಕೆಲವರು ಇದಕ್ಕೆ ಜುಮ್ಮನ್ ಕಾಳು ಸೇರಿಸ್ತಾರೆ. ನಮ್ಮ ಮನೇಲಿ ನಾವು ಬಂಗಡೆ ಸಾರಿಗೆ ಮಾತ್ರ ಹಾಕೋದು, ಇದಕ್ಕೆಲ್ಲ ಜುಮ್ಮನ್ ಕಾಳು ಹಾಕೋದಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ನಾನು ಒಮ್ಮೆ ತೋರಿಸ್ತೀನಿ, ನೀವು ಕೇಳಬಹುದು ಜುಮ್ಮನ್ ಕಾಳು ಅಂದರೆ ಏನು ಅಂತ. ಒಮ್ಮೆ ನಾನು ವ್ಲಾಗಲ್ಲಿ ಯಾವತ್ತಾದರೂ ನಿಮಗೆ ತೋರಿಸ್ತೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ಮೀನು ಸಾಂಬಾರು, ನೀವು ನೋಡ್ತಾ ಇರಬಹುದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಮೀನು ಸಾಂಬಾರು. ಚೆನ್ನಾಗಿ ಹೀಗೆ ಕುದಿಯೋದಕ್ಕೆ ಬಿಟ್ಟಿದ್ದೆ ನಾನು ಒಂದು 5 ನಿಮಿಷಗಳ ಕಾಲ. ಹಾಗೆಯೇ ನಾನಿವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ತುಂಬ ಕೊತ್ತಂಬರಿ ಸೊಪ್ಪು ಬೇಕು ಅಂತಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿ 1 ನಿಮಿಷ ಕುದಿಸ್ತೀನಿ. ಕೆಲವರು ಕುದಿಸಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಹಾಗೆ ಮುಚ್ತಾರೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅದ್ರ ಸ್ಮೆಲ್ಲನ್ನು ಅವಾಯ್ಡ್ ಮಾಡ್ತಾರೆ, ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೀನಿ. ನೀವು ನೋಡ್ತಾ ಇರಬಹುದು ಇವಾಗ ಬೆಳ್ಳಂಜಿ ಮೀನು ಸಾರು ರೆಡಿಯಾಗಿದೆ. ಇಷ್ಟ ಆಗಿದ್ದಲ್ಲಿ ನನಗೆ ಈ ಮೀನು ಸಾಂಬಾರಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಬೆಳ್ಳಂಜಿ ಮೀನು ಸಾರು ರೆಡಿ. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮೂರ ಕಡೆ ಮಾಡುವಂಥ ಮೀನು ಸಾಂಬಾರು ವ್ಲಾಗನ್ನು ಹಾಕಿದೆ. ಇದು ತುಂಬ ಜನ ಕೇಳ್ತಾ ಇದ್ರು ಅಂತ ನಾನು ಮಾಡಿರೋದು. ಆಮೇಲೆ ಯಾರಾದರೂ ನೋಡಿದ್ರೆ ನಾನ್ ವೆಜ್ ರೆಸಿಪಿನ ಹಾಕಬೇಡಿ ಅಂತ ಹೇಳ್ತೀರಾ. ಈ ವ್ಲಾಗನ್ನು ತುಂಬ ಜನ ಕೇಳಿದ್ರು ಅನ್ನೋಗೋಸ್ಕರ ನಮ್ಮೂರ ಕಡೆ ಮಾಡುವಂಥ ಮೀನು ಸಾಂಬಾರು ವಿಡಿಯೋನ ಮಾಡಿ ಹಾಕಿದ್ದೀನಿ. ಹಾಗೆಯೇ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ಏನಂದರೆ ನನಗೆ ತುಂಬಾ ತಲೆನೋವಿದೆ. ನನ್ನ ಕಣ್ಣೆಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಕ್ಯಾಮ್ರಾ ಫೇಸ್ ಮಾಡೋದಕ್ಕೂ ಆಗೋಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೋಸ್ಕರ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇವಾಗಲೇ ಎಡಿಟಿಂಗ್ ಆಗಿ ಹೋಗಬೇಕು. ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಾಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.